ನಮಸ್ಕಾರ. ಇವತ್ತಿನ ಈ ವಿಶೇಷ ಮಾಹಿತಿ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ಪ್ರಾಚೀನ ಜಗತ್ತಿನ ಅತಿ ದೊಡ್ಡ ರಹಸ್ಯಗಳಲ್ಲಿ ಒಂದನ್ನ ಭೇದಿಸುವ ಪ್ರಯತ್ನ ಮಾಡೋಣ. ಈಜಿಪ್ಟ್, ಮೆಸೊಪೊಟೋಮಿಯಾ ಹಾಗೂ ಚೀನಾದಂತಹ ಜಗತ್ತಿನ ಮಹಾನ್ ನಾಗರಿಕತೆಗಳ ಸಾಲಿನಲ್ಲಿ ಗಾಂಭೀರ್ಯದಿಂದ ನಿಲ್ಲುವ ನಮ್ಮದೇ ಆದ ಸಿಂಧೂ ಕಣಿವೆ ನಾಗರಿಕತೆಯ ಅದ್ಭುತ ಪ್ರಪಂಚಕ್ಕೆ ಕಾಲಿಡೋಣ. ಇದು ಬರೀ ಇತಿಹಾಸದ ಕಥೆಯಲ್ಲ, ಸಾವಿರಾರು ವರ್ಷಗಳ ಹಿಂದೆಯೇ ಮನುಷ್ಯ ಸಾಧಿಸಿದ್ದ ಅಭೂತಪೂರ್ವ ಬೆಳವಣಿಗೆಯ ರೋಚಕ ಪಯಣ. ಸರಿ, ಈಗ ಇದರ ಆಳಕ್ಕೆ ಇಳಿಯೋಣ. ಕಲ್ಪನೆ ಮಾಡಿಕೊಳ್ಳಿ, ಬರೋಬ್ಬರಿ 5,000 ವರ್ಷಗಳಷ್ಟು ಹಳೆಯದಾದ ಒಂದು ನಾಗರಿಕತೆ ಇಂದಿನ ಆಧುನಿಕ ನಗರ ಯೋಜನೆಯನ್ನ ಹೇಗೆ ಕರಗತ ಮಾಡಿಕೊಂಡಿತ್ತು ಅನ್ನೋದು ನಿಜಕ್ಕೂ ಬೆರಗುಗೊಳಿಸುವಂಥ ವಿಷಯ ಅಲ್ವಾ? ಈ ಇಡೀ ಮಾಹಿತಿ ವಿಶ್ಲೇಷಣೆಯನ್ನ ಪ್ರಾಚೀನ ಇತಿಹಾಸದಲ್ಲಿ ಅಡಗಿರುವ ವಿಸ್ಮಯಗಳನ್ನ ಅನಾವರಣಗೊಳಿಸುವ ಒಂದು ವರ್ಚುವಲ್ ಪ್ರವಾಸ ಅಂತಲೇ ಭಾವಿಸೋಣ. ಬನ್ನಿ ಶುರು ಮಾಡೋಣ. ಕ್ರಿಸ್ತಪೂರ್ವ 3,300ರ ಹೊತ್ತಿಗೆ ಶುರುವಾಗಿ 2,600ರಷ್ಟರಲ್ಲಿ ತನ್ನ ಅತ್ಯುನ್ನತ ಮಟ್ಟ ತಲುಪಿದ್ದ ಈ ಸಾಮ್ರಾಜ್ಯದ ಹೆಜ್ಜೆಗುರುತುಗಳನ್ನು ನೋಡಿದ್ರೆ ಮೈಜುಮ್ ಅನ್ನುತ್ತೆ. ಆಶ್ಚರ್ಯದ ಸಂಗತಿಯೆಂದ್ರೆ ಸಾವಿರಾರು ವರ್ಷಗಳ ಕಾಲ ಮಣ್ಣಿನಡಿಯಲ್ಲಿ ಹುದುಗಿದ್ದ ಈ ಮಹಾನ್ ಜಗತ್ತಿನ ಬಗ್ಗೆ ಯಾರಿಗೂ ಗಂಧಗಾಳಿಯೂ ಇರಲಿಲ್ಲ. ಆದರೆ 1920ರ ದಶಕದಲ್ಲಿ ದಯಾರಾಮ್ ಸಾಹ್ನಿ, R.D. ಬ್ಯಾನರ್ಜಿ ಮತ್ತು ಜಾನ್ ಮಾರ್ಷಲ್ ಅವರು ಹರಪ್ಪ ಹಾಗೂ ಮೊಹೆಂಜೊದಾರೋ ನಗರಗಳನ್ನು ಪತ್ತೆ ಹಚ್ಚಿದಾಗ ಇಡೀ ಪ್ರಪಂಚವೇ ದಂಗಾಗಿ ಹೋಯಿತು. ಈ ಒಂದೇ ಒಂದು ಶೋಧನೆ ನಮ್ಮ ಇತಿಹಾಸವನ್ನ ಹಲವು ಸಹಸ್ರಮಾನಗಳಷ್ಟು ಹಿಂದಕ್ಕೆ ಕೊಂಡೊಯ್ದ್ಬಿಡ್ತು. ಈಗ ಪ್ರಸ್ತುತ ಪಾಕಿಸ್ತಾನ ಮತ್ತು ಭಾರತದಾದ್ಯಂತ ಹರಡಿಕೊಂಡಿದ್ದ ಸಿಂಧೂ ಮತ್ತು ಸರಸ್ವತಿ ನದಿ ತೀರದ ಆ ಪ್ರಮುಖ ನಗರಗಳತ್ತ ಒಂದು ರೌಂಡ್ ಹೋಗಿ ಬರೋಣ. ಬೃಹತ್ ಗೋದಾಮುಗಳಿಗೆ ಹೆಸರಾದ ಹರಪ್ಪ, ಮೃತರ ಗುಡ್ಡ ಎಂದೇ ಕರೆಯಲ್ಪಡುವ ಮೊಹೆಂಜೊದಾರೋ, ಅಂದಿನ ಕಾಲದ ಅತ್ಯಂತ ಬ್ಯುಸಿ ಬಂದರು ನಗರವಾಗಿದ್ದ ಗುಜರಾತಿನ ಲೋಥಲ್, ಮುಂಚೂಣಿಯ ಕೃಷಿ ಪದ್ಧತಿಗಳಿದ್ದ ಕಾಲಿಬಂಗನ್ ಮತ್ತು ಅತ್ಯಾಧುನಿಕ ನೀರು ನಿರ್ವಹಣೆಗೆ ಹೆಸರಾದ ಧೋಲಾವೀರ. ಇವೆಲ್ಲ ಕೇವಲ ಹಳ್ಳಿಗಳಾಗಿರಲಿಲ್ಲ, ಅಂದಿನ ಆರ್ಥಿಕ ಹಾಗೂ ಸಾಮಾಜಿಕ ಮಹಾನಗರಗಳಾಗಿದ್ವು. ಈ ಪ್ರಾಚೀನ ನಗರಗಳ ವಿನ್ಯಾಸವನ್ನ ಒಮ್ಮೆ ಗಮನಿಸಿದ್ರೆ ಇವುಗಳನ್ನ ಅತ್ಯಂತ ವ್ಯವಸ್ಥಿತವಾಗಿ 2 ಭಾಗಗಳಾಗಿ ವಿಂಗಡಿಸಿರೋದು ನಮಗೆ ಸ್ಪಷ್ಟವಾಗಿ ಕಾಣುತ್ತೆ. ಅದರಲ್ಲಿ ಬಹಳ ಪ್ರಮುಖವಾದದ್ದು ಸಿಟಾಡೆಲ್ ಅಥವಾ ಕೋಟೆ ಪ್ರದೇಶ. ಇದು ಸ್ವಲ್ಪ ಎತ್ತರದಲ್ಲಿ ನಿರ್ಮಾಣವಾಗಿದ್ದು ಮತ್ತು ಸಾಮಾನ್ಯ ಜನವಸತಿಯ ಕೆಳನಗರದಿಂದ ಸಂಪೂರ್ಣವಾಗಿ ಪ್ರತ್ಯೇಕವಾಗಿದ್ದ ಒಂದು ಭದ್ರವಾದ ಜಾಗ. ಇಲ್ಲಿ ಕೇಂದ್ರ ಆಡಳಿತ ವ್ಯವಸ್ಥೆ ಇತ್ತಾ ಅಥವಾ ಪುರೋಹಿತ ವರ್ಗದವರು ವಾಸಿಸ್ತಿದ್ರಾ? ಅಂದಿನ ರಾಜಕೀಯ ವ್ಯವಸ್ಥೆಯ ಬಗ್ಗೆ ನಿಖರವಾದ ಮಾಹಿತಿ ಇಲ್ಲದೇ ಇರೋದ್ರಿಂದ ಈ ಭವ್ಯವಾದ ಎತ್ತರದ ಕೋಟೆಗಳು ಇಂದಿಗೂ ಒಂದು ಕುತೂಹಲಕಾರಿ ರಹಸ್ಯವಾಗಿಯೇ ಉಳಿದಿವೆ. ಮತ್ತು ಇದು ಎಷ್ಟು ಅದ್ಭುತವಾಗಿ ತೋರಿಸ್ಕೊಡುತ್ತೆ ಅಂದ್ರೆ, ಅಂದಿನ ನಗರ ಯೋಜನಾ ಕೌಶಲ್ಯ ಇಂದಿನ ಆಧುನಿಕ ಸ್ಮಾರ್ಟ್ ಸಿಟಿಗಳಿಗೂ ಖಂಡಿತ ಮಾದರಿಯಾಗಬಲ್ಲದು. ಪಕ್ಕಾ ಗ್ರಿಡ್ ಮಾದರಿಯ ರಸ್ತೆಗಳು, ಸುಟ್ಟ ಇಟ್ಟಿಗೆಗಳಿಂದಲೇ ಕಟ್ಟಿದ್ದ ದೊಡ್ಡ ದೊಡ್ಡ ಮನೆಗಳು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಅತ್ಯಂತ ಸುಸಜ್ಜಿತವಾದ ಕವರ್ಡ್ ಡ್ರೈನೇಜ್ ಅಥವಾ ಮುಚ್ಚಿದ ಒಳಚರಂಡಿ ವ್ಯವಸ್ಥೆ. ಪ್ರತಿಯೊಂದು ಮನೆಯ ನೀರು ರಸ್ತೆಯ ಮುಖ್ಯ ಚರಂಡಿಗೆ ಸೇರುವ ಈ ನೆಟ್ವರ್ಕ್ ಅಂದಿನ ಜನರ ಸ್ವಚ್ಛತೆಯ ಕಾಳಜಿ ಹಾಗೂ ಎಂಜಿನಿಯರಿಂಗ್ ಬುದ್ಧಿಮತ್ತೆಯನ್ನ ಜಗತ್ತಿಗೆ ಸಾರುತ್ತೆ. ಈಗ ಮುಂದೋಗಿ ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ. ಕೇವಲ ರಸ್ತೆ, ಮನೆಗಳು ಮಾತ್ರವಲ್ಲ, ನೀರು ನಿರ್ವಹಣೆಯಲ್ಲಿ ಅವರು ಸಾಧಿಸಿದ್ದ ಪ್ರಾವೀಣ್ಯತೆ ನಿಜಕ್ಕೂ ಬೆರಗುಗೊಳಿಸುವಂಥದ್ದು. ಮೊಹೆಂಜೊದಾರೋದ ಗ್ರೇಟ್ ಬ್ಯಾತ್ ಅಥವಾ ಬೃಹತ್ ಸ್ನಾನದ ಕೊಳ ಕೇವಲ ಒಂದು ಕಟ್ಟಡವಲ್ಲ, ಅದು ವಾಟರ್ ಪ್ರೂಫಿಂಗ್ ತಂತ್ರಜ್ಞಾನದ ಒಂದು ಮಾಸ್ಟರ್ ಪೀಸ್. ಹಾಗೆ ಧೋಲಾವಿರಾದಲ್ಲಿ ಕಂಡುಬಂದ ಬೃಹತ್ ನೀರಿನ ಸಂಗ್ರಹಾಗಾರಗಳು ಮಳೆ ನೀರನ್ನ ಅತ್ಯಂತ ಜಾಗರೂಕತೆಯಿಂದ ಹಿಡಿದಿಟ್ಟುಕೊಳ್ಳುವ ಅವರ ದೂರದೃಷ್ಟಿಗೆ ಅದ್ಭುತ ಸಾಕ್ಷಿಯಾಗಿವೆ. ನಗರಗಳ ವಿನ್ಯಾಸದ ಜೊತೆಗೆ ಅವರ ಆರ್ಥಿಕ ಜೀವನ ಕೂಡ ಅಷ್ಟೇ ಆಕ್ಟಿವ್ ಆಗಿತ್ತು. ಪ್ರಪಂಚದಲ್ಲೇ ಮೊದಲ ಬಾರಿಗೆ ಹತ್ತಿಯನ್ನ ಬೆಳೆದ ಕೀರ್ತಿ ಈ ಸಿಂಧೂ ನಾಗರಿಕತೆಗೆ ಸಲ್ಲುತ್ತೆ. ಇದರ ಜೊತೆಗೆ ಗೋಧಿ, ಜವೆಗೋಧಿ ಬೆಳೆಯುತ್ತಿದ್ರು ಹಾಗೂ ಎತ್ತು, ಕುರಿಗಳಂತಹ ಪ್ರಾಣಿಗಳನ್ನ ಸಾಕುತ್ತಿದ್ರು. ತೂಕ ಮತ್ತು ಅಳತೆಗಳಲ್ಲಿ ಅಪಾರವಾದ ನಿಖರತೆ ಸಾಧಿಸಿದ್ದ ಇವರು ಎತ್ತಿನ ಗಾಡಿಗಳಲ್ಲಿ ಮತ್ತು ಲೋಥಲ್ನಂತಹ ಬಂದರುಗಳಿಂದ ದೋಣಿಗಳ ಮೂಲಕ ಸುದೂರದ ಮೆಸೊಪೊಟೋಮಿಯಾದವರೆಗೂ ವಸ್ತು ವಿನಿಮಯ ಪದ್ಧತಿಯ ಮೂಲಕ ಭರ್ಜರಿ ವ್ಯಾಪಾರ ನಡೆಸ್ತಿದ್ರು. ಈ ಆರ್ಥಿಕ ಸಮೃದ್ಧಿಯ ಜೊತೆಗೆ ಅವರ ಸಾಮಾಜಿಕ ರಚನೆ ಕೂಡ ಇತಿಹಾಸದ ಇತರ ಸಾಮ್ರಾಜ್ಯಗಳಿಗಿಂತ ಸಂಪೂರ್ಣ ಭಿನ್ನವಾಗಿತ್ತು. ಅಂದಿನ ಸಮಾಜದಲ್ಲಿ ವರ್ಗಭೇದ ಅಂದ್ರೆ ಮೇಲು ಕೀಳು ಅನ್ನೋ ಭಾವನೆ ಬಹಳ ಕಡಿಮೆ ಇತ್ತು ಅನ್ನೋದು ಗಮನಾರ್ಹ. ಇದು ಸಮಾನತೆಗೆ ಹೆಚ್ಚು ಒತ್ತು ನೀಡಿದ್ದ ಅತ್ಯಂತ ಶಾಂತಿಯುತ ಸಮಾಜ. ಸುಭದ್ರವಾದ ಕುಟುಂಬ ವ್ಯವಸ್ಥೆ ಜೊತೆಗೆ ಮಹಿಳೆಯರಿಗೆ ಬಹಳ ಗೌರವಾನ್ವಿತ ಸ್ಥಾನಮಾನ ನೀಡಲಾಗಿತ್ತು ಅನ್ನೋದನ್ನ ಇತಿಹಾಸಕಾರರು ಬಹಳ ಸ್ಪಷ್ಟವಾಗಿ ಗುರುತಿಸ್ತಾರೆ. ಈಗ ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಅತ್ಯಂತ ಆಸಕ್ತಿದಾಯಕ ವಿಚಾರ ಅಂದ್ರೆ ಸಿಂಧೂ ಜನರ ಉನ್ನತ ಮಟ್ಟದ ಕಲಾತ್ಮಕ ಕೌಶಲ್ಯ. ಕೇವಲ ಕೃಷಿ, ವ್ಯಾಪಾರ ಮಾತ್ರವಲ್ಲ, ಕಲೆಯಲ್ಲೂ ಅವರ ಎತ್ತಿದ ಕೈ.
ಪ್ರಸಿದ್ಧ ಕಂಚಿನ ನೃತ್ಯಗಾರ್ತಿಯ ಮೂರ್ತಿ ಮತ್ತು ಕಲ್ಲಿನಲ್ಲಿ ಕೆತ್ತಲಾದ ದಾಡಿಯ ಮನುಷ್ಯನ ವಿಗ್ರಹ ಅವರ ಸೂಕ್ಷ್ಮ ಕಲಾಭಿರುಚಿಯನ್ನು ತೋರಿಸ್ತವೆ. ಮಣ್ಣಿನಿಂದ ಮಾಡಿದ ಆಟಿಕೆಗಳು, ತಾಮ್ರ ಮತ್ತು ಕಂಚಿನ ಲೋಹಶಿಲ್ಪಗಳು ಅವರ ಕರಕುಶಲ ನೈಪುಣ್ಯತೆಯನ್ನ ಮತ್ತು ಜೀವನದ ಸೌಂದರ್ಯವನ್ನ ಅವರ ಎಂಜಾಯ್ ಮಾಡ್ತಿದ್ದ ರೀತಿಯನ್ನ ಎತ್ತಿ ತೋರಿಸ್ತವೆ. ಈ ಕಲಾತ್ಮಕತೆಯ ಅತಿ ದೊಡ್ಡ ಪ್ರತಿರೂಪ ಅಂದ್ರೆ ಈ ಮುದ್ರೆಗಳು ಅಥವಾ ಸೀಲ್ಗಳು. ಪ್ರಾಣಿಗಳ ಸುಂದರ ಚಿತ್ರಗಳು ಮತ್ತು ವಿಶೇಷ ಚಿಹ್ನೆಗಳನ್ನು ಒಳಗೊಂಡಿರುವ ಈ ಚಿಕ್ಕ ಕಲಾತ್ಮಕ ಕೆತ್ತನೆಗಳನ್ನು ದೇಶೀಯ ಹಾಗೂ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಪ್ರಮುಖವಾಗಿ ಬಳಸಲಾಗ್ತಿತ್ತು. ಆಧುನಿಕ ಯುಗದಲ್ಲಿ ಕಾರ್ಪೊರೇಟ್ ಕಂಪನಿಗಳು ಬಳಸುವ ಬಿಸ್ನೆಸ್ ಲೋಗೋಗಳ ತರವೇ ಅಂದಿನ ಕಾಲದಲ್ಲಿ ಈ ಮುದ್ರೆಗಳು ವಸ್ತುಗಳ ಗುಣಮಟ್ಟದ ಮತ್ತು ವ್ಯಾಪಾರದ ಅಧಿಕೃತ ಸಂಕೇತಗಳಾಗಿ ಕೆಲಸ ಮಾಡ್ತಿದ್ವು. ಇವರ ನಂಬಿಕೆಗಳು ಮತ್ತು ಆಚರಣೆಗಳನ್ನು ನೋಡೋದಾದ್ರೆ, ಸಿಂಧೂ ನಾಗರಿಕತೆಯ ಜನರು ಮುಖ್ಯವಾಗಿ ಪ್ರಕೃತಿಯ ಆರಾಧಕರಾಗಿದ್ದರು. ಮರಗಳು ಮತ್ತು ಪ್ರಾಣಿಗಳನ್ನ ಅತ್ಯಂತ ಭಕ್ತಿಯಿಂದ ಪೂಜಿಸುತ್ತಿದ್ದರು. ಪ್ರಬಲವಾದ ತಾಯಿ ದೇವತೆಯ ಜೊತೆಗೆ ಪ್ರಾಣಿಗಳಿಂದ ಸುತ್ತುವರೆದಿರುವ ಪಶುಪತಿಯ ಆಕೃತಿಯನ್ನ ಪೂಜಿಸುತ್ತಿದ್ದ ಕುರುಹುಗಳು ಕೂಡ ದೊರಕಿವೆ. ಪುರಾತತ್ವ ಶಾಸ್ತ್ರಜ್ಞರು ಇದನ್ನ ಶಿವನ ಪ್ರಾರಂಭಿಕ ರೂಪ ಅಂತಲೇ ಗುರುತಿಸ್ತಾರೆ. ಬೃಹತ್ ದೇವಾಲಯಗಳು ಇರಲಿಲ್ಲ, ಆದರೂ ಪ್ರಕೃತಿಯ ಕಡೆಗಿನ ಅವರ ಭಕ್ತಿ ಅತ್ಯಂತ ಅಗಾಧವಾಗಿತ್ತು. ಹಾಗಾಗಿ ಇಲ್ಲಿನ ಅತಿ ಮುಖ್ಯವಾದ ಅಂಶ ಏನಂದ್ರೆ, ಇದೆಲ್ಲಕ್ಕಿಂತ ಮಿಗಿಲಾದ ಮತ್ತು ಇಂದಿಗೂ ಯಾರಿಗೂ ಭೇದಿಸಲಾಗದ ಅತೀ ದೊಡ್ಡ ರಹಸ್ಯ ಈ ನಾಗರಿಕತೆಯ ನಿಗೂಢ ಲಿಪಿ. ಮುದ್ರೆಗಳ ಮೇಲೆ ಕಂಡುಬರುವ ಈ ಚಿತ್ರಲಿಪಿಯಂತಹ ಚಿಹ್ನೆಗಳು ಇಂದಿಗೂ ಯಾರಿಗೂ ಅರ್ಥವಾಗಿಲ್ಲ. ಅವರ ಶಿಕ್ಷಣ ವ್ಯವಸ್ಥೆ ಹೇಗಿತ್ತು, ಆಡಳಿತದ ನಿಯಮಗಳೇನಿದ್ವು, ಅವರ ನೈಜ ಮತ್ತು ಸಂಪೂರ್ಣ ಇತಿಹಾಸ ಈ ಓದಲಾಗದ ಅಕ್ಷರಗಳ ಹಿಂದೆ ಭದ್ರವಾಗಿ ಲಾಕ್ ಆಗಿ ಉಳಿದುಬಿಟ್ಟಿದೆ. ಸಮಕಾಲೀನ ಮೆಸೊಪಟೋಮಿಯಾ ನಾಗರಿಕತೆಯೊಂದಿಗೆ ಇವರನ್ನ ಹೋಲಿಸಿ ನೋಡಿದಾಗ ಒಂದು ಅದ್ಭುತವಾದ ಐತಿಹಾಸಿಕ ಚಿತ್ರಣ ಸಿಗುತ್ತೆ. ಸಿಂಧೂ ನಾಗರಿಕತೆ ಮತ್ತು ಮೆಸೊಪಟೋಮಿಯಾ ಎರಡರಲ್ಲೂ ವ್ಯಾಪಾರ ಅತ್ಯುತ್ತಮ ಮಟ್ಟದಲ್ಲಿತ್ತು. ಆದರೆ ನಗರ ಯೋಜನೆಯಲ್ಲಿ ಸಿಂಧೂ ಜನರ ಗ್ರಿಡ್ ಆಧಾರಿತ ವ್ಯವಸ್ಥೆ ಮೆಸೊಪಟೋಮಿಯಾಗಿಂತ ಎಷ್ಟೋ ಪಾಲು ಮೇಲ್ಮಟ್ಟದಲ್ಲಿತ್ತು. ಆದರೆ ವಿಪರ್ಯಾಸ ಅಂದ್ರೆ ಮೆಸೊಪಟೋಮಿಯಾದವರ ಲಿಪಿಯನ್ನ ಓದಲಾಗಿದೆ, ಹೀಗಾಗಿ ಅವರ ಇತಿಹಾಸ ದಾಖಲಾಗಿದೆ. ಆದರೆ ನಮ್ಮ ಅತ್ಯಾಧುನಿಕ ಸಿಂಧೂ ಜನರ ಲಿಪಿ ಇಂದಿಗೂ ಬಿಡಿಸಲಾಗದ ಒಗಟಾಗಿಯೇ ಉಳಿದಿದೆ. ಇಂತಹ ಅತ್ಯಾಧುನಿಕ, ಸುಸಜ್ಜಿತ ಮತ್ತು ಬೃಹತ್ ನಗರಗಳು ಕ್ರಿಸ್ತಪೂರ್ವ 1300ರ ಹೊತ್ತಿಗೆ ಇದ್ದಕ್ಕಿದ್ದಂತೆ ಏಕೆ ನಾಶವಾದವು? ಅಂತಹ ವಿನಾಶಕಾರಿ ಘಟನೆಗಳು ಯಾವುವು? ಉತ್ತುಂಗದಲ್ಲಿದ್ದ ಒಂದು ಸಮೃದ್ಧ ನಾಗರಿಕತೆ ಇದ್ದಕ್ಕಿದ್ದಂತೆ ಪತನದ ಹಾದಿ ಹಿಡಿಯಲು ಕಾರಣವೇನು ಅನ್ನೋದು ಇತಿಹಾಸಕಾರರನ್ನ ಇಂದಿಗೂ ಕಾಡುವ ಮತ್ತು ನಿರಂತರ ಸಂಶೋಧನೆಗೆ ಒಳಪಡುವ ಪ್ರಶ್ನೆಯಾಗಿದೆ. ಪತನದ ಕಾರಣಗಳನ್ನು ವಿಶ್ಲೇಷಿಸಿದಾಗ ಸ್ಪಷ್ಟವಾಗುವುದು ಏನಂದ್ರೆ, ಈ ಬೃಹತ್ ಸಾಮ್ರಾಜ್ಯದ ಪತನಕ್ಕೆ ಕೇವಲ ಒಂದು ನಿರ್ದಿಷ್ಟ ಘಟನೆ ಖಂಡಿತ ಕಾರಣವಲ್ಲ. ಬಹುಶಃ ನದಿಗಳ ದಿಕ್ಕು ಬದಲಾವಣೆ, ಸುದೀರ್ಘಕಾಲದ ಭೀಕರ ಬರಗಾಲ, ವಿನಾಶಕಾರಿ ಭೂಕಂಪಗಳಂತಹ ಸಾಲು ಸಾಲು ಪರಿಸರ ವಿಪತ್ತುಗಳು ಈ ವ್ಯವಸ್ಥೆಯನ್ನು ದುರ್ಬಲಗೊಳಿಸಿರಬಹುದು. ಇದರ ಜೊತೆಗೆ ಹೊರಗಿನಿಂದ ನಡೆದ ಆಕ್ರಮಣಗಳ ಸಾಧ್ಯತೆಯೂ ಈ ಪತನವನ್ನ ವೇಗಗೊಳಿಸಿರಬಹುದು ಅಂತ ವಿಶ್ಲೇಷಿಸಲಾಗುತ್ತೆ. ಪತನದ ಕಾರಣಗಳೇನೇ ಇರ್ಲಿ, ಸಿಂಧೂ ಕಣಿವೆಯ ಪರಂಪರೆ ಅನನ್ಯವಾದದ್ದು ಮತ್ತು ಅತ್ಯಂತ ಮೌಲ್ಯಯುತವಾದದ್ದು. ಭಾರತದ ಮೊದಲ ನಗರ ನಾಗರಿಕತೆಯಾಗಿ ಸುಧಾರಿತ ವ್ಯಾಪಾರ, ಅದ್ಭುತ ವಾಸ್ತುಶಿಲ್ಪ ಮತ್ತು ಸಮೃದ್ಧ ಸಂಸ್ಕೃತಿಯ ಸ್ಪಷ್ಟ ನೀಲನಕ್ಷೆಯನ್ನ ಇದು ಜಗತ್ತಿಗೆ ನೀಡಿದೆ. ಸಾವಿರಾರು ವರ್ಷಗಳ ಹಿಂದೆಯೇ ಇಷ್ಟೊಂದು ವ್ಯವಸ್ಥಿತ ಜೀವನ ನಡೆಸಿದ್ದ ಈ ಪ್ರಾಚೀನ ಜನರ ಸಾಧನೆಯೇ ಇಂದಿನ ನಮ್ಮ ಪ್ರಾಚೀನ ಇತಿಹಾಸದ ಭದ್ರ ಬುನಾದಿಯಾಗಿದೆ. ಕೊನೆಯದಾಗಿ ಒಂದು ಅತ್ಯಂತ ಕುತೂಹಲಕಾರಿ ಯೋಚನೆಯನ್ನ ಹಂಚಿಕೊಳ್ಳೋಣ. ನಾಳೆ ಬೆಳಗ್ಗೆ ಇತಿಹಾಸಕಾರರು ಆ ನಿಗೂಢವಾದ ಸಿಂಧೂ ಲಿಪಿಯನ್ನ ಸಂಪೂರ್ಣವಾಗಿ ಓದಲು ಯಶಸ್ವಿಯಾದರೆ, ಆ ಅಕ್ಷರಗಳ ಹಿಂದಿರುವ ಜಗತ್ತನ್ನೇ ಬದಲಾಯಿಸಬಲ್ಲ ಎಂತಹ ರಹಸ್ಯಗಳು ಹೊರಬೀಳ್ಮುವುದು? ಪ್ರಾಚೀನ ಇತಿಹಾಸದ ಗರ್ಭದಲ್ಲಿ ಇನ್ನು ಏನೆಲ್ಲ ಅಡಗಿದೆಯೋ ಎಂಬ ಈ ವಿಸ್ಮಯ ಸದಾಕಾಲ ಕಾಡ್ತಲೇ ಇರುತ್ತಲ್ವಾ? ಈ ಒಂದು ರೋಚಕ ಪ್ರಶ್ನೆಯೊಂದಿಗೆ ಇಂದಿನ ಮಾಹಿತಿ ವಿಶ್ಲೇಷಣೆಯನ್ನ ಮುಕ್ತಾಯಗೊಳಿಸೋಣ.